ಸಾಡೆಸಾತಿ ದಯಾದ ಯಾತನೆ. ಇನ್ನು ಒಂದು ವರ್ಷ 2027ರಲ್ಲಿ ಈ ರಾಶಿಗೆ ಶನಿ ಕಾಟ ಅಂತ್ಯ. ಶನಿಯ ಸಾಡೆಸಾತಿಯು ಮೊದಲ ಹಂತವು 3 ರಾಶಿ ಮೇಲೆ ನಡೆಯುತ್ತಿದೆ. ಈ ಪರಿಸ್ಥಿತಿಯು 2027ರಲ್ಲಿ ಬದಲಾಗಲಿದೆ. ಆಗ ಶನಿಯು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಇದರಿಂದ ಇವರಿಗೆ ಸಾಡೆಸಾತಿ ದಯಾದದಿಂದ ಮುಕ್ತಿ ಸಿಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಶನಿಯು ಸುಮಾರು 30 ವರ್ಷಗಳ ನಂತರ ಮೇಷರಾಶಿಗೆ ಪ್ರವೇಶಿಸುತ್ತಾನೆ. ಮೇಷವನ್ನು ಶನಿಯ ನೀಚ ರಾಶಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಸಂಚಾರವು ಹಲವಾರು ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷ ಬದಲಾವಣೆಗಳನ್ನು ತರುತ್ತದೆ. ಕೆಲವು ರಾಶಿಚಕ್ರ ಚಿಹ್ನೆಗಳ ಸಂದರ್ಭದಲ್ಲಿ ಶನಿಯ ಸಂಚಾರವು ಪರಿಹಾರವನ್ನು ತರುತ್ತದೆ. ಶನಿ ಮೇಷ ರಾಶಿಗೆ ಪ್ರವೇಶಿಸುತ್ತಿದ್ದಂತೆ ಕುಂಭ ರಾಶಿಯಲ್ಲಿನ ಸಾಡೆಸಾತಿ ಕೊನೆಗೊಳ್ಳುತ್ತದೆ ಮತ್ತು ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಪರಿಹಾರ ಸಿಗುತ್ತದೆ. ಈ ಅವಧಿಯು ಶನಿಯ ಈ 2 ರಾಶಿಗಳಾದ ಸಿಂಹ ಮತ್ತು ಧನು ರಾಶಿಯ ಮೇಲೆ ಸಾಗುವುದರೊಂದಿಗೆ ಕೊನೆಗೊಳ್ಳುತ್ತದೆ. ಜ್ಯೋತಿಷ್ಯದ ಪ್ರಕಾರ 2027 ವರ್ಷವು ಕುಂಭ, ಸಿಂಹ ಮತ್ತು ಧನು ರಾಶಿಯವರಿಗೆ ಪರಿಹಾರವನ್ನು ತರುತ್ತದೆ. ಈ ವರ್ಷ ಅವರಿಗೆ ಪ್ರಗತಿಯ ವರ್ಷವೆಂದು ಸಾಬೀತುಪಡಿಸುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸವು ಪೂರ್ಣಗೊಳ್ಳುತ್ತವೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಬರಬಹುದು. ವ್ಯವಹಾರದಲ್ಲಿ ತೊಡಗಿರುವ ಜನರಿಗೆ ದೊಡ್ಡ ಅವಕಾಶಗಳು ಸಿಗಬಹುದು. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಹೊಸ ಕೆಲಸ ಪ್ರಾರಂಭವಾಗಬಹುದು. ಶನಿಯ ಪ್ರಭಾವಕ್ಕೆ ಹೆದರುವ ಅಗತ್ಯವಿಲ್ಲ. ಬದಲಿಗೆ ಎಚ್ಚರಿಕೆಯ ಸಂಕೇತ. ತಾಳ್ಮೆ, ಶಿಸ್ತು ಮತ್ತು ಸರಿಯಾದ ಕೆಲಸವನ್ನು ಮಾಡುವುದು ಈ ಸಮಯದಲ್ಲಿ ದೊಡ್ಡ ಮಾರ್ಗಗಳಾಗಿವೆ. ಆದಾಗ್ಯೂ ಈ ಸಂದರ್ಭದಲ್ಲಿ ನೀವು ಕೆಲವು ಕೆಲಸಗಳನ್ನು ಮಾಡಬಹುದು. ಪ್ರತಿ ಶನಿವಾರ ಶನಿ ದೇವಾಲಯದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಸಂಜೆ ಎಳ್ಳು ಅಥವಾ ಬೇವು ಬೀಜಗಳನ್ನು ದಾನ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಶನಿವಾರ ಮತ್ತು ಮಂಗಳವಾರ ಹನುಮಾನ್ ಚಾಲೀಸಾ ಪಠಿಸುವುದು ಅಥವಾ ಬಜರಂಗ ಬಾಣ ಪಠಿಸುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಶನಿವಾರದಂದು ಅಶ್ವತ್ಥ ಮರ ಕೆಳಗೆ ದೀಪ ಹಚ್ಚಿ ನೀರು ಅರ್ಪಿಸುವುದರಿಂದ ಶನಿಯ ಕೋಪದಿಂದ ಮುಕ್ತಿ ಪಡೆಯಬಹುದು. ನಿಮ್ಮ ಯಾವುದೇ ತೊಂದರೆಗಳಿಗೆ ಮೇಲೆ ಕಾಣಿಸಿರುವ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ಯಾವುದೇ ಘೋರ, ನಿಗೂಢ, ಗುಪ್ತ, ಕಠಿಣ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಅಂತಿಮ ಪರಿಹಾರವನ್ನು ಮಾಡಿಕೊಡ್ತಾರೆ.